everyone, welcome back to my channel. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಚಾಪ್ಟರ್ 1 ದ ಲಿವಿಂಗ್ ವರ್ಲ್ಡ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಹೌ ವಂಡರ್ಫುಲ್ ಈಸ್ ದ ಲಿವಿಂಗ್ ವರ್ಲ್ಡ್. The wide range of our living types is amazing. The extraordinary habitats in which we find living organisms. It could mountains, deciduous forests, oceans, freshwater lakes, desert or hot springs. Leave us speechless. ಸೊ ಅವ್ರಲ್ಲಿ ಏನು ಹೇಳ್ತಾರೆ, ಎಷ್ಟು ವಂಡರ್ಫುಲ್ ಅದ ಲೈಫ್ ವರ್ಲ್ಡ್ ಅಂತ ಅನ್ನೋದು. ಯಾವ್ದು ಇಲ್ಲೆಲ್ಲ ನಾವು ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ಯಾಟ್ಸ್ ನೋಡ್ತೀವಿ, ಮತ್ತು ಬೇರೆ ಬೇರೆ ಲಿವಿಂಗ್ ಆರ್ಗ್ಯಾನಿಸಮ್ ನೋಡ್ತೀವಿ. ಆ ಡೆಸರ್ಟಲ್ಲಿ ಇರ್ಬೋದು, ಅಂದರೆ ಹಾಟ್ ಸ್ಪ್ರಿಂಗ್ ಇರ್ಬೋದು, ಇಲ್ಲಾಂದರೆ ಇವು ಎಲ್ಲಕ್ಕ ನೋಡಿ ನಮ್ಗೆ ಸ್ಪೀಚ್ಲೆಸ್ ಆಗುತ್ತೆ, ಏನು ಹೇಳೋಕ್ಕೆ ಆಗಂಗಿಲ್ಲ, ಅಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಓಷನ್ಸ್ ಆಗಲಿ, ಫ್ರೆಶ್ ವಾಟರ್ ಲೇಕ್ಸ್ ಆಗಲಿ, ನದಿ ಆಗಲಿ, ಅವ್ರ ಮೈಗ್ರೇಟಿಂಗ್ ಬರ್ಡ್ಸ್, ಅಲ್ಲಿಂದ ಇಲ್ಲಿ ಹೋಗುವಂಥ ಬರ್ಡ್ಸ್, ಡಿಫ್ರೆಂಟ್ ಬರ್ಡ್ಸ್ ಆಗಲಿ, ಮತ್ತು ದ ವ್ಯಾಲಿ ಆಫ್ ಫ್ಲವರ್ಸ್, ಅವ್ರ ಅಟ್ರಾಕ್ಟಿಂಗ್ ಶಾರ್ಕ್, ಇವೋಕ್ಸ್ ಆ್ಯಂಡ್ ವೇವ್ ಆ್ಯಂಡ್ ಎ ಡೀಪ್ ಸೆನ್ಸ್ ಆಫ್ ಅ ವಂಡರ್ಸ್. ಇವೆಲ್ಲ ನೋಡಿ ಭಾಳ ಚಂದ ಆಗ್ತದೆ ಅಂತ ಹೇಳ್ತಾರೆ. ದ ಎಕಲಾಜಿಕಲ್ ಕಾನ್ಫ್ಲಿಕ್ಟ್ ಆ್ಯಂಡ್ ದ ಕೋಆಪರೇಷನ್ among members of a population and among a population of a community over even a molecular traffic inside a cell make us deeply reflect on what indeed is life. This question has two implied questions within it. ಸೊ ಈ ಒಂದು ಕ್ವಶನ್ ಇದೆ, ಅಲ್ಲಿ ಮೇನ್ ಡೀಪ್ ಮೀನಿಂಗ್ ಅದ, ಅಲ್ಲಿ ಎರಡು ಕ್ವಶನ್ಸ್ ಆಗುತ್ತೆ. ದ ಫಸ್ಟ್ ಈಸ್ ಅ ಟೆಕ್ನಿಕಲ್ ಒನ್ and seeks answer to what living is opposed to the non-living. ಸೊ ಇದು ಏನು ಹೇಳ್ತದ, ಒಂದು ಲಿವಿಂಗ್ ಅದು ಅಪೋಸಿಟ್ ಅದ ನಾನ್ ಲಿವಿಂಗ್ ಸಲುವಾಗಿ ಅಂತ. ಆ್ಯಂಡ್ ಸೆಕೆಂಡ್ ಈಸ್ ಫಿಲಾಸಫಿಕಲ್ ಒನ್ ಆ್ಯಂಡ್ ಸಿಕ್ಸ್ ಆನ್ಸರ್ ಟು ವಾಟ್ ದ ಪರ್ಪಸ್ ಆಫ್ ಲೈಫ್ ಈಸ್. ಸೊ ಒಂದು ಫಿಲಾಸಫಿಕಲ್ ಅದ, ಮತ್ತು ಅದಕ್ಕೆ ಆನ್ಸರ್ ಕೊಡ್ತದ, ಏನು ಪರ್ಪಸ್ ಆಫ್ ಲೈಫಿನ ಏನು ಪರ್ಪಸ್ ಅದ ಅಂತಂದು. ಆ್ಯಸ್ ಅ ಸೈಂಟಿಸ್ಟ್ ವಿ ಶಾಲ್ ನಾಟ್ ಅಟೆಂಪ್ಟ್ ಆನ್ಸರಿಂಗ್ ದ ಸೆಕೆಂಡ್ ಕ್ವಶನ್. ಸೊ ವಿ ಆರ್ ನಾಟ್ ಅ ಫಿಲಾಸಫರ್. ಸೊ ನಾವು ಸೆಕೆಂಡ್ ಇದು ಆನ್ಸರ್ ಮಾಡೋಂಗಿಲ್ಲ, ಕ್ವಶನ್ಗೆ ಆನ್ಸರ್ ಮಾಡೋಂಗಿಲ್ಲ. ವಿ ವಿಲ್ ಟ್ರೈ ಟು ರಿಫ್ಲೆಕ್ಟ್ ಆನ್ ದ ವಾಟ್ ಈಸ್ ಲೈಫ್. ಸೊ ನಾವು ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಮಾಡೋಂಗಿಲ್ಲ, ನಾವು ಫಸ್ಟ್ ಕ್ವಶನ್ಗೆ ಇದು ರಿಫ್ಲೆಕ್ಷನ್ ಕೊಡ್ತೀವಿ, ಆನ್ಸರ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ವಾಟ್ ಈಸ್ ಲಿವಿಂಗ್? ವೆನ್ ವಿ ಟ್ರೈ ಟು ಡಿಫೈನ್ ಲಿವಿಂಗ್, ವಿ ಕನ್ವೆನ್ಷನಲಿ ಲುಕ್ ಫಾರ್ ಡಿಸ್ಟ್ರಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ ಎಕ್ಸಿಬಿಟೆಡ್ ಬೈ ಅ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ನಾವು ಲಿವಿಂಗ್ ಅಂತಂದು ಹೇಳ್ಬೇಕಂತಂತಂದರೆ ಅಲ್ಲಿ ನಾವು ಕ್ಯಾರೆಕ್ಟರ್ಸನ್ನು ನೋಡ್ತೀವಿ ಲಿವಿಂಗ್ ಆರ್ಗ್ಯಾನಿಸಮ್ದು. ಗ್ರೋತ್, ರಿಪ್ರೊಡಕ್ಷನ್, ಎಬಿಲಿಟಿ ಟು ಸೆನ್ಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಮೌಂಟ್ ಅ ಸೂಟೇಬಲ್ ರೆಸ್ಪಾನ್ಸ್ ಕಮ್ ಟು ಅವರ್ ಮೈಂಡ್ ಇಮಿಡಿಯೇಟ್ಲಿ ಆ್ಯಸ್ ಎ ಯೂನಿಕ್ ಫೀಚರ್ಸ್ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ನಾವು ಅಲ್ಲಿ ಏನೇ ನೋಡ್ತೀವಿ, ಗ್ರೋತ್ ನೋಡ್ತೀವಿ, ರಿಪ್ರೊಡಕ್ಷನ್ ನೋಡ್ತೀವಿ, ಮತ್ತು ಅಲ್ಲಿ ಸೆನ್ಸ್, ಅಲ್ಲಿ ಏನಾರೇ ಎನ್ವಿರಾನ್ಮೆಂಟ್ದಾಗ ಏನಾರೇ ಆಯ್ತು ಅಂತಂದ್ರೆ ಅದಕ್ಕೆ ಹ್ಯಾಂಗೆ ರಿಪ್ಲೈ ಮಾಡ್ತಾರೆ, ಅದಕ್ಕೆ ಹ್ಯಾಂಗೆ ರೆಸ್ಪಾನ್ಸ್ ಮಾಡ್ತಾರೆ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗ್ತದೆ ಅದು ಲಿವಿಂಗ್ ಆರ್ಗ್ಯಾನಿಸಮ್ ಅದ ಇಲ್ಲ ಅಂತಂದು. ಒನ್ ಕ್ಯಾನ್ ಆ್ಯಡ್ ಅ ಫ್ಯೂ ಮೋರ್ ಫೀಚರ್ಸ್ ಲೈಕ್ ಅ ಮೆಟಬಾಲಿಸಮ್, ಎಬಿಲಿಟಿ, ಸೆಲ್ಫ್ ರೆಪ್ಲಿಕೇಟ್ ಆ್ಯಂಡ್ ಸೆಲ್ಫ್ ಆರ್ಗನೈಸ್, ಇಂಟರ್ಯಾಕ್ಟ್ ಆ್ಯಂಡ್ ಎಮರ್ಜೆನ್ಸ್ ಟು ದಿಸ್ ಲಿಸ್ಟ್. ಸೊ ಇನ್ನೂ ಯಾವ್ಯಾವ ಎಡಿಷನ್ಸ್ ಇದಕ್ಕೆ ಕ್ಯಾರೆಕ್ಟರಿಸ್ಗೆ ಅಂತಂದ್ರೆ ಮೆಟಬಾಲಿಸಮ್ ಆಗ್ಬೋದು, ಇಲ್ಲಾಂದರೆ ಸೆಲ್ಫ್ ರೆಪ್ಲಿಕೇಶನ್ ಆಗ್ಬೋದು, ಇವೆಲ್ಲ ಮತ್ತು ಲಿವಿಂಗ್ ಸಬೂತ್ ಇದ್ದಂಗೆ. ಸೊ ಇವೆಲ್ಲ ಕ್ಯಾರೆಕ್ಟರ್ಸ್ ಒಂದು ಆರ್ಗ್ಯಾನಿಸಮ್ದಾಗ ಕಾಣ್ತಿದ್ದಾರೆ ಅಂತಂದರೆ ಅದು ಲಿವಿಂಗ್ ಅದ ಅಂತಂದು ಗೊತ್ತಾಗ್ತದೆ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಆಫ್ ದಿಸ್. ಸೊ ಅವರಿಲ್ಲಿ ಒಂದು ಪಾಯಿಂಟಾಗಿ ಹೇಳಿದ್ದಾರೆ, ಈಗ ಆ ಪಾಯಿಂಟಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗ್ರೋ. ಅಲ್ಲಿ ಆರ್ಗ್ಯಾನಿಸಮ್ ಲಿವಿಂಗ್ ಅದ ಅಂತಂದರೆ ಅವು ಎಲ್ಲ ಆರ್ಗ್ಯಾನಿಸಮ್ ಗ್ರೋ ಆಗ್ತವೆ. increase in a mass and increase in a number of individuals are a twin characters of a growth. ಸೊ ಗ್ರೋತ್ ಇದು ಎರಡು ಕ್ಯಾರೆಕ್ಟರ್ ಯಾವ ಅಂತಂತಂದರೆ, ಒಂದು ಮಾಸ್ ಇನ್ಕ್ರೀಸ್ ಆಗ್ಬೋದು, ಇಲ್ಲಾಂತಂದರೆ ನಂಬರ್ ಇನ್ಕ್ರೀಸ್ ಆಗ್ಬೋದು. ಆ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್